ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆ ಪೂರ್ಣಗೊಂಡ ನಂತರ ಯಾವೆಲ್ಲ ನಮೂನೆಗಳು ಡಾಕ್ಯುಮೆಂಟ್ಸ್ಗಳನ್ನು ಚಾರ್ಜ್ ಅಧಿಕಾರಿಗಳಿಗೆ ಒಪ್ಪಿಸಬೇಕು. ಸೊ ವಿಶೇಷವಾಗಿ ಗಣತಿದಾರರು ಮೇಲ್ವಿಚಾರಕರಿಗೆ ಕೊಡಬೇಕು. ಸೊ ಮೇಲ್ವಿಚಾರಕರು ಚಾರ್ಜ್ ಅಧಿಕಾರಿಗಳಿಗೆ ಆ ನಮೂನೆಗಳನ್ನು ಕೊಡ್ತಾರೆ. ಇಷ್ಟು ಕೊಟ್ಟಿದ ನಂತರ ಗಣತಿ ಕಾರ್ಯ ಪೂರ್ಣ ಆಯಿತು ಅನ್ನೋದು ಒಂದು. ಸೊ ಇನ್ನೂ ಒಂದು ಗೊತ್ತಿರಲಿ, ಇದು ಡಿಜಿಟಲ್ ಗಣತಿ ಇರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಮೂನೆ ಕೊಡೋ ಅವಶ್ಯಕತೆಯೂ ಕೂಡ ಬರೋದಿಲ್ಲ. ಕೇವಲ ಮ್ಯಾಪ್ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಬಟ್ ಕೆಲವು ಡಿಸ್ಟಿಕ್ಗಳಲ್ಲಿ ನಾವು ನೋಡಿದ ಹಾಗೆ ಅಲ್ಲೇ ಒಂದು FTಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ನಮೂನೆಗಳನ್ನು ರೆಡಿ ಮಾಡಿ ಅದನ್ನು ಗಣತಿದಾರರ ಕಡೆಯಿಂದ ಬರೆಸಿಕೊಂಡು ಮೇಲ್ವಿಚಾರಕರ ಸಿಗ್ನೇಚರನ್ನು ಮಾಡಿಕೊಂಡು ಅದನ್ನು ತಗೊಳ್ತಾ ಇದ್ದಾರೆ. ಇದರ ಅರ್ಥ ಯಾವುದೇ ಒಂದು ಮನೆಗಣತಿ ಬ್ಲಾಕಲ್ಲಿ ಒಂದು ಮನೆಗಣತಿ ಬಿಟ್ಟು ಹೋಗಿಲ್ಲ. ಅದರ ಸಂಪೂರ್ಣ ಜವಾಬ್ದಾರಿ ಆ ಗಣತಿದಾರರಿಗೆ ಒಳಪಟ್ಟಿದೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ. ಹಾಗಾದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕೂಡ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಆಫ್ ಆಲ್, ಲೇಔಟ್ ಮ್ಯಾಪನ್ನು 2 ಪ್ರತಿಯಲ್ಲಿ ಕೊಡಿ. ಸೊ ಈ ಲೇಔಟ್ ಮ್ಯಾಪನ್ನು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಓಕೆನಾ. ಸೊ ಲೇಔಟ್ ಮ್ಯಾಪಲ್ಲಿ ಅಕ್ಕಪಕ್ಕದ ಒಂದು ಬ್ಲಾಕ್ಗಳನ್ನು ತೋರಿಸಿ, ದಿಕ್ಕುಗಳ ವಾಯವ್ಯದಿಂದ ಪ್ರಾರಂಭ ಆಗಲಿ, ಆಗ್ನೇಯಕ್ಕೆ ಮುಕ್ತಾಯವಾಗಲಿ, ಆಮೇಲೆ ನಿಮ್ಮ ಸಿಗ್ನೇಚರ್ ಡೇಟು, ಸೂಪರ್ವೈಸರ್ ಸಿಗ್ನೇಚರ್ ಡೇಟ್ಗಳನ್ನು ನೀವೇನು ಮಾಡಬೇಕು ಹಾಕಿ ಪೆನ್ಸಿಲಿಂದನೇ ರೆಡಿ ಮಾಡಬೇಕು, ಓಕೆನಾ. ಸೊ ಪೆನ್ಸಿಲಿಂದ ರೆಡಿ ಮಾಡಿರ್ತಕ್ಕಂಥ 2 ಸೆಟ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸೂಪರ್ವೈಸರ್ಗಳಿಗೆ ನೀವು ಕೊಡಬೇಕು. ಫಸ್ಟ್ ಲೇಔಟ್ ಮ್ಯಾಪನ್ನು ಕೊಡಬೇಕು, ಓಕೆನಾ. ಸೆಕೆಂಡನ್ನು ಕೊಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಇದು HLO ಆ್ಯಪಲ್ಲಿ ಪೂರ್ಣಗೊಂಡಿದೆ ಅಂತ ಗುರುತಿಸಿ ಅಂತ ಒಂದು ಐಕಾನ್ ಬರ್ತದೆ, ಓಕೆನಾ. ಇದನ್ನು ಕ್ಲಿಕ್ ಮಾಡಿದ ನಂತರ ಇದೇ ಒಂದು ನಿಮ್ಗೆ ಏನಾಗ್ತದಪ್ಪ ಅಂದರೆ ಸ್ಟೇಟ್ಮೆಂಟ್ ಬರ್ತದೆ. ನೀವೇ ಏನು ಮಾಡಿ ಅಂತಂದರೆ ಮೇಲೆ ಬರೀರಿ, ಓಕೆ. ದೃಢೀಕರಣ ಪತ್ರ ಅಂತ ಒಂದು ಬರ್ಕೊಡ್ರಿ. ಮೇಲೆ ಇರ್ತಕ್ಕಂಥದ್ದು ದೃಢೀಕರಣ ಪತ್ರ, ಓಕೆ. ಸೊ ಈ ದೃಢೀಕರಣ ಪತ್ರ ಅಂತ ಬರೋದು. ಸೊ ಮೇಲೆ ನೀವು ಏನು ಬರೀಬೇಕು, ಜಿಲ್ಲೆ ಆಗಿರ್ಬೋದು, ಓಕೆ. ನೆಕ್ಸ್ಟ್ ತಾಲೂಕು ಆಗಿರ್ಬೋದು, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಓಕೆ. ಹೋಬಳಿ, ಗ್ರಾಮ, ಆಮೇಲೆ HLB ಬ್ಲಾಕ್ ಸಂಖ್ಯೆ, ಓಕೆ. ಆಮೇಲೆ ಗಣತಿದಾರರ ಹೆಸರು, ಇದೆಲ್ಲ ಮೇಲೆ ಬೇಸಿಕ್ ಆಗಿ ಬರೆದು ಆವಾಗ ನೀವು ಪ್ಯಾರಾಗ್ರಾಫ್ ಆಗಿ ಏನು ಮಾಡಿರಂದರೆ, ಎಸ್, ನನ್ನ ಈ ಮನೆಪಟ್ಟಿ ಬ್ಲಾಕ್ ಕಾರ್ಯಾಚರಣೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಎಂದು ನಾನು ದೃಢೀಕರಿಸುತ್ತೇನೆ. ಈ ಮನೆಪಟ್ಟಿ ಬ್ಲಾಕ್ ಒಳಗಿನ ಯಾವುದೇ ನಿರ್ಮಾಣ ಅಥವಾ ಕುಟುಂಬಗಳ ಗಣತಿಯನ್ನು ಬಾಕಿ ಇರಿಸಿಲ್ಲ ಎಂಬುದನ್ನು ಪ್ರಮಾಣೀಕರಿಸುತ್ತೇನೆ. ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಸೊ ಬರೆದು ಏನು ಮಾಡಬೇಕು, ಇದ್ರ ಕೆಳಗಡೆ ಇನ್ನಷ್ಟು ಡಾಟಾವನ್ನು ಹಾಕಬೇಕು. ಸೊ ಏನು ಡಾಟಾ ಹಾಕಬೇಕು ಅದ್ರ ಕೆಳಗಡೆ ಅಂತಂದರೆ, ಎಸ್, ಇದನ್ನೆಲ್ಲ ಬರಿಬೇಕು. ಏನು, ಒಟ್ಟು ಜನಗಣತಿ ಮನೆ ಸಂಖ್ಯೆಗಳು ಎಷ್ಟು ಮಾಡಿದ್ದೀರಿ ಅದನ್ನು ಬರೀರಿ, ಓಕೆ. ಎಷ್ಟು ವಾಸೇತರ ಮನೆಗಳ ಸಂಖ್ಯೆ ಇದ್ದಾವೆ, ಎಷ್ಟು ಸಾಮಾನ್ಯ ಕುಟುಂಬಗಳು, ಸಂಸ್ಥಾ ರೂಪದ ಕುಟುಂಬಗಳು, ಆಮೇಲೆ ಅಪೂರ್ಣ 0, ಲಾಕ್ ಮಾಡಲಾದ 0, ಅಳಿಸಲಾದ 0, ಸಿಂಕ್ ಮಾಡಲಾದ 125, ಓಕೆನಾ. ಇದನ್ನು ಬರೆದು ಈ ಥರ ಇನ್ನೂ ಏನಿದೆಪ್ಪ ಅಂತಂದ್ರೆ ಪಕ್ಕಾ ಮನೆಗಳು ಮತ್ತು ಕಚ್ಚಾ ಮನೆಗಳು ಅಂತಲೂ ಕೂಡ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಎಷ್ಟು ಪಕ್ಕಾ ಮನೆಗಳಿದ್ದಾವೆ, ಎಷ್ಟು ಕಚ್ಚಾ ಮನೆಗಳಿದ್ದಾವೆ, ಇಷ್ಟೆಲ್ಲ ಒಂದರ ಕೆಳಗಡೆ ಒಂದು ಬರ್ಕೊಂಡು ಲಾಸ್ಟ್ ಇಲ್ಲಿ ಏನು ಮಾಡಬೇಕು, ಗಣತಿದಾರರ ಹೆಸರು ಮತ್ತು ಸಹಿ ದಿನಾಂಕದೊಂದಿಗೆ ಅಂತ ಬರೀಬೇಕು. ಕೆಳಗಡೆ ಮೇಲ್ವಿಚಾರಕರ ಸಹಿ ಮತ್ತು ಹೆಸರು ಮತ್ತು ಸಹಿ ದಿನಾಂಕದೊಂದಿಗೆ. ಇಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಆ್ಯಪಲ್ಲಿ ನೋಡಿನೇ ಬರೀರಿ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ ಕೇಸ್ ನಿಮ್ಮ FTಗಳು ನಿಮ್ಮ ಚಾರ್ಜ್ ಆಫೀಸರು ಒಂದು ಫಾರ್ಮೆಟನ್ನು ನಿಮಗೆ ಕೊಟ್ಟಿದ್ರೆ ಅದನ್ನೇ ನೋಡಿ ಬರೀರಿ, ಓಕೆ. ಬರ್ದೈತಂದರೆ ಇದನ್ನೇ ನೋಡಿ ಕಾಪಿ ಮಾಡಿ ಬರ್ರಿ. ಯಾಕಂದರೆ ಇದು ಡಿಜಿಟಲ್ ಕ್ರಾಂತಿ ಇರೋದ್ರಿಂದ ಯಾವುದೇ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಜಸ್ಟ್ ಮೇಲೆ ದೃಢೀಕರಣ ಪತ್ರ ಅಂತ ಬರೆದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಬರೆದು ಇದನ್ನಿಷ್ಟೊಂದು 4 ಸಾಲು ಬರೀರಿ. ಈ 4 ಸಾಲು ಬರೆದ ನಂತರ ಏನು ಮಾಡಿರಿ, ಅದ್ರ ಕೆಳಗಡೆ ಇದೇ ಡಾಟಾವನ್ನು ತೊಗೊರಿ. ಒಟ್ಟು ಜನಗಣತಿ ಮನೆ, ವಾಸೇತರ, ಸಂಸ್ಥಾ ರೂಪ, ಓಕೆ, ಸಾಮಾನ್ಯ ಕುಟುಂಬ, ಸಿಂಕ್ ಮಾಡಲಾದ, ಲಾಕ್ ಮಾಡಲಾದ, ಅಳಿಸಲಾದ. ಕೆಳಗಡೆ ನಿಮ್ಮ ಗಣತಿದಾರರ ಹೆಸರು ಮತ್ತು ಸಹಿ ದಿನಾಂಕ ಅಂತ ಬರೀರಿ. ಮೇಲ್ವಿಚಾರಕರ ಹೆಸರು ದಿನಾಂಕ ಅಂತ ಬರೆದ್ರೆ ಇವೇ ಫಾರ್ಮೆಟ್ ಆಗ್ತದೆ. ಇದನ್ನು ಒಂದು ಕೊಡಬೇಕಂತ ಹೇಳ್ತಾರೆ, ಓಕೆನಾ. ಮ್ಯಾಪನ್ನು ಕೊಡಬೇಕಂತ ಹೇಳ್ತಾರೆ, ಆಮೇಲೆ ದೃಢೀಕರಣ ಪತ್ರಗಳನ್ನು ಕೊಡಬೇಕು ಅಂತ ಹೇಳ್ತಾರೆ, ಓಕೆ. ಸೊ ಇನ್ನೂ ನಿಮಗೆ ಚಾರ್ಜ್ ಆಫೀಸರ್ಗಳು ಅಪ್ಡೇಟ್ ಮಾಡ್ತಾರೆ. ಇದು ನಮ್ಮಲ್ಲೇನು ದೃಢೀಕರಣ ಪತ್ರ ಅಂತೇನಿಲ್ಲ. ಬಟ್ ನನಗೆ ಭಾಳ ಜನ ಕಮೆಂಟ್ ಬಂದಿತ್ತು, ಸರ್ ದೃಢೀಕರಣ ಪತ್ರ ಬಂದೇನ. ಸೊ 1-2 ವಿಡಿಯೋ ನೋಡಿ ನಾನು ಕೂಡ ಇದೇ ಮಾಡಿದೆ. ಇದರಲ್ಲಿ ಏನು ಹೊಸ ಕ್ರಿಯೇಟ್ ಮಾಡುವಂಥದ್ದು ಏನಿಲ್ಲ. ಆ್ಯಪಲ್ಲಿ ಏನಿದೆಯಲ್ಲ ಅದನ್ನೇ ಬರೆದು ಸಿಗ್ನೇಚರನ್ನು ಮಾಡಿಕೊಟ್ರೆ ಸಾಕು. ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.